ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೇವಲ ಚಲನಚಿತ್ರದ ಸಮಸ್ಯೆಗಳ ಬಗ್ಗೆ ಅಥವಾ ಚಿತ್ರೋದ್ಯಮಕ್ಕೆ ಆಗಬೇಕಾಗಿರತಕ್ಕ ಸವಲತ್ತುಗಳ ಬಗ್ಗೆ ರಾಜ್ಯ ಸರ್ಕಾರದೊಡನೆ ಯಾವತ್ತೂ ಇರುತ್ತೆ ಅಂತೇಳಿ ತಿಳ್ಕೊಬೇಡಿ. ವಾಣಿಜ್ಯ ಮಂಡಳಿ ರಕ್ತದಾನದ ಬಗ್ಗೆ, ಏಡ್ಸ್ ಬಗ್ಗೆ, ಅಪರಾಧ ತಡೆಯ ಬಗ್ಗೆ, ಸಾಕ್ಷರತೆಯ ಬಗ್ಗೆ, ಹೀಗೆ ಅನೇಕ ಸಾಮಾಜಿಕ ಕಳಕಳಿನಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಸರ್ಕಾರದ ಜೊತೆ ಆದ್ಯತಾ ಕಾರ್ಯಕ್ರಮಗಳಿಗೆ ನಿರಂತರ ಬೆಂಬಲವನ್ನು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಭೆ ಮುಂದೆ ಬಹಳ ಸವಿನಯವಾಗಿ ತರಲು ಇಚ್ಛಿಸುತ್ತೇನೆ. ಮಾನ್ಯ EOT ಕಟ್ಟಬೇಕು ಅನ್ನತಕ್ಕಂಥ ಆದೇಶದಿಂದ ಇಡೀ ಚಿತ್ರೋದ್ಯಮ ಇಷ್ಟೆಲ್ಲ ಆರೈಕೆಗಳ ಸವಲತ್ತುಗಳ ನಡುವೆ ಕುಸಿದು ಬೀಳುತ್ತಿದೆ ಎಂಬ ಮಾತಿನಲ್ಲಿ ಯಾವುದೇ ಸಂಶಯವಿಲ್ಲ. ದಯಮಾಡಿ ಈ ತೆರಿಗೆಯ ಭಿಕ್ಷೆಯನ್ನು ನಾವು ಪದೇ ಪದೇ ಹಲವಾರು ವೇದಿಕೆಗಳಲ್ಲಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ. ತಾವು ಸಹಾನುಭೂತಿಯಿಂದ ಪರಿಶೀಲಿಸುತ್ತೇನೆ ಅನ್ನತಕ್ಕಂಥ ಮಾತನಾಡಿದರೂ ಸಹ ಇದನ್ನು ಕೈ ಬಿಡುವ ಬಗ್ಗೆ ಇದುವರೆಗೂ ಆಲೋಚನೆ ಮಾಡಿರುವುದಿಲ್ಲ. ದಯಮಾಡಿ ಇದನ್ನು ಕೈ ಬಿಡದಿದ್ದರೆ ಇದೊಂದು ಅತ್ಯಂತ ಮಾರಕ ರೋಗವಾಗಿ ಚಲನಚಿತ್ರರಂಗವನ್ನು ಕೃಶವಾಗಿಸಿ ರೋಗಗ್ರಸ್ತವಾಗಿಸಿ ಕೊನೆಗೆ ಒಂದು ದಿವಸ ಸಾಯಿಸೋದ್ರಲ್ಲಿ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಭೆಯ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಇಚ್ಛೆಪಡ್ತೀನಿ. ಪ್ರೋತ್ಸಾಹ, ನೀವು ನೀಡಿರತಕ್ಕಂತಹ ವಿಶೇಷವಾದ ಎಲ್ಲ ಸವಲತ್ತುಗಳಿಗೂ ಹಾಗೂ ಎಲ್ಲ ಅನುಕೂಲಗಳಿಗೂ ಇಡೀ ಚಿತ್ರೋದ್ಯಮವು ಆಭಾರಿಯಾಗಿದ್ದು, ಇಡೀ ಚಿತ್ರೋದ್ಯಮದ ಪರವಾಗಿ ಈ ವಿಶೇಷ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ JH ಪಟೇಲ್ರವರನ್ನು ಅಭಿನಂದಿಸಲು ಇಚ್ಛೆ ವ್ಯಕ್ತಪಡಿಸುತ್ತೇನೆ. ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಸಹ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಮತ್ತು ಈ ದಿವಸ ಇಲ್ಲಿ ಇಂಥ ಅಭೂತಪೂರ್ವವಾದಂತಹ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ, ಅಧಿಕಾರಿಗಳಿಗೂ, ಜಿಲ್ಲಾಧಿಕಾರಿಗಳಿಗೂ, ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಎಲ್ಲ ಮಾನ್ಯರುಗಳಿಗೂ, ಶಾಸಕರುಗಳಿಗೂ, ಜಿಲ್ಲಾ ಪೊಲೀಸರಿಗೂ ನನ್ನ ಧನ್ಯವಾದ ಅರ್ಪಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸನ್ಮಾನ್ಯ ಶ್ರೀ KCN ಚಂದ್ರಶೇಖರ್ ಅವರಿಗೆ. ಚತುರ ಮಾತಿನ ಮೋಡಿಗಾರ, ನಟನೆಯ ಸರದ ಎಲ್ರಿಗೂ ಅಂದ್ರೆ ಎಲ್ರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ನನ್ನ ಪರವಾಗಿ ಮಾತಾಡಿ ಅಂತ ಹೇಳಿದ್ರೆ ಸ್ವಲ್ಪ ಈಸಿ ಆಗ್ತಿತ್ತು. ಎಲ್ಲರೂ ಪರವಾಗಿ ಮಾತಾಡಿ ಅಂತ ಕೇಳಿದ್ದಾರೆ. ಸೊ ಹೇಗೆ ಶುರು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಜೋಕಲ್ಲಿ ಶುರು ಮಾಡೋಣ. ಹೊಸದಾಗಿ ಸೊಸೆ ಮನೆಗೆ ಬಂದಂತೆ ಅತ್ತೆ ಹೇಳಿದ್ರು, ಬಾಳೆಕಾಯಿನ ಬೇಯಿಸು ಕುಕ್ಕರಲ್ಲಿ ಅಂತ. ಇವಳು ಬಾಳೆಕಾಯಿ ತಗೊಂಡು ಈ ಕಡೆ 4 ಇಂಚು ಆ ಕಡೆ 4 ಇಂಚು ಕತ್ತರಿಸ್ಬಿಟ್ಟು ಮಧ್ಯೆ ಚಿಕ್ಕ ಪೀಸ್ನ ಕುಕ್ಕರ್ ಹಾಕಿದ್ರಂತೆ. ಅತ್ತೆ ಗಾಬರಿ ಆಗೋಯ್ತು. ಏನೇ ಬಂದಿದ್ದೀನ ನೀ ಇಷ್ಟು ವೇಸ್ಟ್ ಮಾಡ್ತೀಯಾ ಅಂದ್ರೆ, ಬಾಳೆಕಾಯಿನ ಹೀಗೆ ಬೇಯಿಸ್ಬೇಕು, ನಮ್ಮಮ್ಮ ಹಾಗೆ ಮಾಡ್ತಿದ್ರು ಅಂದಂತೆ. ಮುಂದಿನ ವಾರ ಅವ್ರ ಅಮ್ಮ ಬಂದ್ರು. ಅವರು ಬಾಳೆಕಾಯಿ ಬೇಯಿಸ್ಬೇಕಾದ್ರೆ ಅರ್ಧ ಬಾಳೆಕಾಯಿ ಕಸದ ಡಬ್ಬ ಹೊರಟೋಗ್ತಿತ್ತು. 3ನೇ ವಾರ ಅಜ್ಜಿ ಬಂದ್ರು. ಇವಳು ಅತ್ತೆ ತಡ್ಕೊಳಕ್ಕಾಗಿಲ್ಲ, ಇದೇನು ಈ ಥರ ಅಡುಗೆ ಮಾಡ್ತಿದ್ದಾರೆ ಅಂದ್ರೆ, ಅಯ್ಯೋ ದಡ್ಡಿರು, ನಮ್ಮ ಕಾಲದಲ್ಲಿ ಇಷ್ಟೇಷ್ಟು ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ದೆ, ಇಡೀ ಬಾಳೆಕಾಯಿ ಒಳಗೆ ಹೋಗ್ತಾ ಇರಲಿಲ್ಲ, ಅದಕ್ಕೆ ಈ ಕಡೆ ಆ ಕಡೆ ಕಟ್ ಮಾಡಿಬಿಟ್ಟು ಅಡುಗೆ ಮಾಡ್ತಿದ್ದೆ. ಇವ್ರು ಇಷ್ಟಿಷ್ಟು ಕುಕ್ಕರ್ ಅಡುಗೆ ಮಾಡ್ತಾರೆ ದಡ್ಡರು, ನಾನು ಮಾಡಿದೆ ಅಂತ ಒಂದೇ ಕಾರಣಕ್ಕೆ ಈಗ ಮಾಡ್ತಿದ್ದೀರಲ್ಲ ಅಂತ ಹೇಳಿದ್ರಂತೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೆಲವು ವಿಷಯಗಳು ಹಿಂದಿನವರು ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕಾಗಿ ನಿಯಮಗಳಾಗೋಗುತ್ತೆ. ಸಿನಿಮಾದಲ್ಲಂತೂ ಇದು ತುಂಬಾ ಕಾಮನ್. ಯಾರೋ ಒಬ್ರು ಹೇಳಿದ್ರು, ಸಿನಿಮಾ ಅಂದ್ರೆ 6 ಹಾಡು ಇರ್ಬೇಕು ಸರ್, ಫಸ್ಟ್ ಹಾಫಲ್ಲಿ 3 ಹಾಡು, ಸೆಕೆಂಡ್ ಹಾಫಲ್ಲಿ 3 ಹಾಡು ತಗೋ. ಅಜ್ಜಿ ಹೇಳಿದ್ಲು ಅಂತ ಅಮ್ಮ, ಅಮ್ಮ ಹೇಳಿದ್ಲು ಅಂತ ಮಗಳು, ಎಲ್ಲರೂ ಶುರು ಮಾಡ್ಕೊಂಡ್ಬಿಟ್ರು. ಇನ್ನೊಂದು ಯಾರೋ ಬಂದ್ರು, ಸರ್ ಮಾಸ್ಕ್ ಹೇಳ್ತಾರೆ ಸರ್, ಫೈಟ್ ಬೇಕು ಸರ್ ಅಂತ. ಫೈಟಾ? ನನ್ನ ಹೀರೋ ಸರ್ಕಸ್ ಜೋಕರಯ್ಯ, ಅವನಿಗೆ ಫೈಟ್ ಮಾಡ್ತಾನೆ. ಪರವಾಗಿಲ್ಲ ಸರ್, ಜೋಕರ್ ಆದ್ರೂ ಮನುಷ್ಯ ಇರ್ತಾನೆ. ಮನುಷ್ಯ ಅಂದ್ಮೇಲೆ ನಿದ್ರೆ ಮಾಡಬೇಕು, ನಿದ್ರೆ ಅಂದ್ಮೇಲೆ ಕನಸು ಬಂದೇ ಬರುತ್ತೆ, ಕನಸಲ್ಲಿ ಒಂದು ಫೈಟ್ ಹಾಕಿ ಸರ್ ಅಂತ. ಈ ತರ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ 97ರಲ್ಲಿ ಏನಾಯ್ತು ಅಂದ್ರೆ, ಒಂದು ಹೊಸ ಸೊಸೆ ಬಂದು ದಿನೇಶ್ ಬಾಬು ಅಂತ. ಅಜ್ಜಿ ಕಾಲದಿಂದ ಅಮ್ಮನ ಕಾಲದಿಂದ ಒಂದೇ ವಿಷಯ ಹೇಳ್ತಾ ಇದ್ರು, ಹೀರೋ ಯಾವಾಗಲೂ ಒಳ್ಳೆಯವನು ಅಂತ. ಇವ್ರು ಹೇಳಿದ್ರು, ಹೀರೋ ಅಷ್ಟು ಒಳ್ಳೆಯವನಲ್ಲ, ಅಭಿಷೇಕ್ ಭರತರಾಜ್ ಅಮೃತ ವೈಷ್ಣವಿ ಗುಪ್ತಾ
ನಿಮಗೆ ತುಂಬ ಹಿಡಿಸ್ತು ಚಿತ್ರಣ 3 ದಿವಸ ಓಡಿಸ್ಬಿಟ್ರಿ. ಇನ್ನೊಬ್ರು ಬಂದರು ನಾಗಭರಣ ಅವರು ನಾಗಮಂಡಲ ಹೊತ್ಕೊಂಡು ಒಂದು ಹೊಸ ಅಡಿಗೆ ಹೊಸ ರುಚಿ ಅದನ್ನು ಸ್ವೀಕರಿಸ್ಬಿಟ್ರಿ. ನಾಲ್ಕಲ್ಲಿ ಚಂದ್ರಶೇಖರ್ ಅವರು ಅಮೆರಿಕ ಹೊತ್ಕೊಂಡು ಬಂದರು, ಅವರನ್ನು ಸ್ವೀಕರಿಸಿದ್ರಿ. ಸೊ 96, 97 ನಡೆದಿದ್ದಿಷ್ಟೇ. ನಿಯಮಗಳನ್ನ ಸೋ ಕಾಲ್ಡ್ ರೂಲ್ಸ್ನ ಹೊಡೆದಾಕಿದ ಎಲ್ಲ ಚಿತ್ರಗಳನ್ನು ನೀವು ಅಮೋಘವಾಗಿ ಸ್ವೀಕರಿಸಿದ್ರಿ. ಅವರೆಲ್ಲರೂ ಒಂದು ಕಡೆ ಜನ ಸ್ವೀಕರಿಸಿದ್ದಾರೆ ಅನ್ನೋ ಹರ್ಷ, ಇನ್ನೊಂದು ಕಡೆ ಅದೇ ಚಿತ್ರಗಳಿಗೆ ರಾಜ್ಯ ಸರ್ಕಾರವು ISI ಮಾರ್ಕ್ ಕೊಟ್ಟಾಗೆ ಪೆನ್ ಹಿಂದೆ ಟೆಸ್ಟೆಡ್ ಆ್ಯಂಡ್ ಫೌಂಡ್ ಓಕೆ ಅಂತ ಸೀಲ್ ಕೊಟ್ಬಿಟ್ಟಿದ್ದಾರೆ. ಇದಕ್ಕಿಂತ ನಮಗೇನು ಬೇಕು? ಒಬ್ಬ ಕಲಾವಿದರಿಗೆ ಇದಕ್ಕಿಂತ ಏನು ಬೇಕು ಸರ್? ಒಂದು ಕಡೆ ನಿಮ್ಮ ಒಪ್ಪಿಗೆ ಸಿಕ್ಕಿದೆ, ಇನ್ನೊಂದು ಕಡೆ ಸರ್ಕಾರದವರು ಮೆಚ್ಚಿದ್ದಾರೆ, ಇದಕ್ಕಿಂತ ಇನ್ನೇನು ಉಳಿದಿಲ್ಲ. ಉಳಿದಿರೋದು ಒಂದೇ, ಇತ್ತೀಚಿನ ಒಂದು 2-3 ವರ್ಷಗಳಲ್ಲಿ ನಿಮ್ಮ ಮಧ್ಯೆ ಬೆಳೆದಿರೋ ಈ ಸ್ನೇಹನ, ಈ ಒಂದು ಬಾಂಧವ್ಯನ ನಾವು ಉಳಿಸ್ಕೊಂಡು ಹೋಗ್ಬೇಕು. ನೀವು ಯಾವತ್ತೂ ಕಲಾವಿದರಿಂದ ಬೇರೆ ಏನನ್ನೂ ಕೇಳಿಲ್ಲ, ಒಳ್ಳೆ ಮನೋರಂಜನೆನ ಮಾತ್ರ ಕೇಳಿದ್ರಿ. ಅದನ್ನ ನಾವೆಲ್ಲರೂ ಕೊಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಒಂದು ಮಾತ್ರ ನಾನು ಚೆನ್ನಾಗಿ ಹೇಳಬಲ್ಲೆ, ನಾವು ಪ್ರಶಸ್ತಿ ವಿಜೇತರಾದ 30 ಜನ ಎಲ್ಲರೂ ನಾವೇನೋ ದೊಡ್ಡ ಕೆಲಸ ಮಾಡಿದ್ದೀವಿ, ಅದನ್ನು ಗುರುತಿಸಿ ಈಗ ಸ್ಟೇಟ್ ಅವಾರ್ಡ್ ಕೊಟ್ಟಿದ್ದೀರಾ ಅಂತ ಗರ್ವದಲ್ಲಿ ತಗೊಳ್ತಾ ಇಲ್ಲ. ನಾವು ಮಾಡಿರೋ ಕೆಲಸನ ಗುರುತಿಸಿದೀವಿ ಅನ್ನೋದಕ್ಕಿಂತ ಇನ್ನು ಮುಂದೇನು ನಾವು ಇದೇ ಥರ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋ ವಾರ್ನಿಂಗ್ ಆಗಿ ಈ ಪ್ರಶಸ್ತಿನ ಸ್ವೀಕರಿಸ್ತಾ ಇದ್ದೀವಿ. ನಮ್ಗೇನು ಬೇಕು ಅಂದರೆ ನೀವು ನಮ್ಮ ಜೊತೆ ಇದ್ದೀರಾ ಅಂತ. ನೀವು ನಮ್ಮ ಜೊತೆ ಇರಿ, ನೀವು ಪ್ರಾಮಿಸ್ ಯು. ನಾವು ನೀವು 1-2 ವರ್ಷದಲ್ಲಿ ಹೊಸ ಶತಮಾನ ಶುರುವಾಗ್ಬಿಡುತ್ತೆ. ಒಂದು ಒಳ್ಳೆಯ ಅಭಿರುಚಿಯ ಶತಮಾನವನ್ನು ಶುರು ಮಾಡೋಣ. ಥ್ಯಾಂಕ್ ಯು. ಜನಪ್ರಿಯ ನಾಯಕ ನಟ ಶ್ರೀ ರಮೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ರಾಜ್ಯ ಶಿವಮೊಗ್ಗ ನಗರದ ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಿರತಕ್ಕಂಥ ಆತ್ಮೀಯ ಕಲಾಭಿಮಾನಿಗಳು, ಇಲಾಖೆಯ ವತಿಯಿಂದ 1996-97ನೇ ಸಾಲಿನ ಕನ್ನಡ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶಿವಮೊಗ್ಗದಲ್ಲಿ ಮಾಡಬೇಕೆಂಬ ತೀರ್ಮಾನಿಸಿದ ಮೇಲೆ ಇಂದು ಈ ಉತ್ತಮವಾಗಿರ್ತಕ್ಕಂಥ ವೇದಿಕೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮತ್ತು ಅದರ ಜೊತೆಯಲ್ಲಿ ಮನರಂಜನೆಯನ್ನು ಕೂಡ ತುಂಬು ಹೃದಯದಿಂದ ಸ್ವೀಕಾರ ಮಾಡಿದ್ದೀರಿ. ಇವತ್ತಿನ ಈ ಸಮಾರಂಭಕ್ಕೆ ಉತ್ತಮವಾಗಿರ್ತಕ್ಕಂಥ ಸಾರ್ಥಕತೆಯನ್ನು ಕೊಟ್ಟು ಶಾಂತಿಯಿಂದ ಸಂಯಮದಿಂದ ಇಲ್ಲಿ ನಡೆದಿರ್ತಕ್ಕಂಥ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ತಮ್ಮ ಹೃದಯ ತುಂಬಿದ ಬೆಂಬಲವನ್ನು ಕೊಟ್ಟಿದ್ದೀರಿ. ಇಂಥ ಸಮಾರಂಭಗಳು ಈ ಕನ್ನಡ ಚಲನಚಿತ್ರೋದ್ಯಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಮುಂದಿನ ವರ್ಷಗಳಲ್ಲಿ ಸದಭಿರುಚಿಯ ಸಾಮಾಜಿಕ ಹೊಣೆಗಾರಿಕೆ ಉಳ್ಳಂಥ, ಸಮಾಜದ ಮೇಲೆ ಉತ್ತಮ ಪರಿಣಾಮ ಬೀರ್ತಾ ಇರತಕ್ಕಂಥ ಉತ್ತಮ ಚಿತ್ರಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಕನ್ನಡ ಚಲನಚಿತ್ರಗಳು ನಿರಂತರವಾಗಿ ನಡೀತಾ ಇರತಕ್ಕಂಥ ಆ ಸಾಮಾಜಿಕವಾಗಿರ್ತಕ್ಕಂಥ ಹೊಣೆಗಾರಿಕೆಯನ್ನು ಕೊಡ್ತಾ ಇರ್ತಕ್ಕಂಥ ಈ ಉತ್ತಮವಾಗಿರ್ತಕ್ಕಂಥ ಸಮಾರಂಭ ಮುಂದಿನ ವರ್ಷಗಳಲ್ಲಿ ಇಂಥ ಉತ್ತಮ ಚಲನಚಿತ್ರಗಳು ಬರಲಿ. ಸರ್ಕಾರ, ಜನತೆ ಯಾವಾಗ ಉತ್ತಮ ಚಲನಚಿತ್ರಗಳು ಬರ್ತದೆ ಆ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಕನ್ನಡ ನಾಡಿನ ಜನತೆ ಯಾವಾಗಲೂ ಬೆಂಗಾವಲಿಗೆ ನಿಲ್ತಾರೆ ಅಂತ ಹೇಳ್ತಾ ಇರ್ತಕ್ಕಂಥ ಆ ಒಂದು ಸದಿಚ್ಛೆಯನ್ನು ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಮನವರಿಕೆಯನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು, ನೀವು, ಕನ್ನಡ ನಾಡಿನ ಜನತೆ, ಕನ್ನಡ ಚಲನಚಿತ್ರೋದ್ಯಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸುವ ಈ ಒಂದು ಉತ್ತಮವಾಗಿರ್ತಕ್ಕಂಥ ಸುಂದರ ಸಂಜೆಯ ಸಮಾರಂಭದಲ್ಲಿ ಇಡೀ ನಾಡಿನ ಜನತೆ ಶಾಂತಿ ಸಂಯಮದಿಂದ ಅತ್ಯಂತ ಅಭೂತವಾಗಿರ್ತಕ್ಕಂಥ ತಮ್ಮ ಬೆಂಬಲವನ್ನು ಈ ಒಂದು ಸಮಾರಂಭಕ್ಕೆ ಕೊಟ್ಟಿದ್ದೇವೆ. ವಾರ್ತಾ ಇಲಾಖೆಯ ವತಿಯಿಂದ, ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ನಾನು ತಮಗೆಲ್ಲರಿಗೂ ಹೃದಯ ತುಂಬಿದ ನಮನಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬು ಹೃದಯದ ಕೃತಜ್ಞತೆಗಳು ಸನ್ಮಾನ್ಯ ಶ್ರೀ MC ನಾಣಯ್ಯ ಅವರಿಗೆ. ಇಂದಿನ ಈ ವರ್ಣರಂಜಿತ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ಸಿಗೆ ಸಹಕರಿಸಿದಂಥ ಚಿತ್ರ ತಿಪಟೂರು ರಘು, ಶ್ರೀಯುತ ಬೆಂಗಳೂರು ನಾಗೇಶ್, ಸೃಜನಾ ಲೋಕೇಶ್, ತಾರಾ, ಭುವನೇಶ್ವರಿ ರೈ, ಶ್ರೀಮತಿ ನಾಗಿನಿ ಭರಣ,
ಇಂದಿನ ವರ್ಣರಂಜಿತ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಭೂತಪೂರ್ವ ಯಶಸ್ಸಿಗೆ ಸಹಕರಿಸಿದಂಥ ಈ ಎಲ್ಲ ಕಲಾವಿದೆಯರಿಗೂ, ನಿರ್ದೇಶಕರಿಗೂ, ತಂತ್ರಜ್ಞರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವದ ದ್ಯೋತಕವಾಗಿ ಸಲ್ಲಿಸ್ತಾ ಇದ್ದೇವೆ. ಆರಂಭ. ಪ್ರತಿಷ್ಠಿತ ಪುಟ್ಟಣ್ಣ ಕಣಗಾಲ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭ. ಪ್ರತಿಷ್ಠಿತ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪುರಸ್ಕೃತ ಎನ್ ಬಸವರಾಜಯ್ಯ ಅವರನ್ನು ಇವತ್ತು ಸಾರಾ ಗೋವಿಂದ್ ಅವರು ವೇದಿಕೆ ಮೇಲೆ ಬರಮಾಡಿಕೊಳ್ಳಬೇಕಾಗಿ ನಮ್ರವಾಗಿ ಕೋರುತ್ತೇನೆ. ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಶ್ರೀ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು. ಪುಟ್ಟಣ್ಣ ಕಣಗಾಲ್ ಕನ್ನಡದ ಖ್ಯಾತ ನಿರ್ದೇಶಕ. ಚಲನಚಿತ್ರ ನಿರ್ದೇಶನ ಕ್ಷೇತ್ರಕ್ಕೆ ಇವರು ನೀಡಿದ ಮಹತ್ತರ ಸೇವೆಯನ್ನು ಪರಿಗಣಿಸಿ ಸರ್ಕಾರ ಇವರ ಹೆಸರಿನಲ್ಲಿ ಪ್ರತಿಷ್ಠಿತ ತಂದೆ ಖ್ಯಾತ ನಿರ್ಮಾಪಕ ಬಿ. ಶಂಕರ್ ಸಿಂಗ್, ತಾಯಿ ಪ್ರಖ್ಯಾತ ಕಲಾವಿದೆ ಪ್ರತಿಮಾದೇವಿ. ವಿಶ್ವದ ಉತ್ಕೃಷ್ಟ ಚಲನಚಿತ್ರ ಸಾಹಿತ್ಯದ ಅಭ್ಯಾಸ, ಚಲನಚಿತ್ರ ಕ್ಷೇತ್ರದಲ್ಲಿ ಆಳವಾದ ಅಧ್ಯಯನ, ಇದರಿಂದಾಗಿ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪು. ಇವರು ನಿರ್ದೇಶಿಸಿದ ನಾಗರಹೊಳೆ, ಅಂತ ಕನ್ನಡದ ಪ್ರೇಕ್ಷಕರಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಿದವು. ಬಂಧನ, ಮುತ್ತಿನಹಾರ ಮುಂತಾದವು ಇವರ ನಿರ್ದೇಶನದ ಉತ್ತಮ ಚಿತ್ರಗಳು. ಇವರ ಇಂಚಿನ ಮುಂಗಾರಿನ ಮಿಂಚು ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾದ ಚಿತ್ರ. ಫ್ರಾನ್ಸ್, ಇಂಗ್ಲೆಂಡ್, ಥೈಲ್ಯಾಂಡ್, ಇಂಡೋನೇಷ್ಯಾ ಹಾಗೂ ಸಿಂಗಪೂರ್ಗಳಿಗೆ ತಮ್ಮ ಚಲನಚಿತ್ರಗಳೊಂದಿಗೆ ಹೋಗಿ ಬಂದಿರುವ ಬಾಬು ಈ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿದ್ದಾರೆ. ಹಲವಾರು ಸಮಿತಿಗಳ ಅಧ್ಯಕ್ಷರಾಗಿ, ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಇವರಿಗೆ ಈ ಬಾರಿಯ 1 ಲಕ್ಷ ರೂಪಾಯಿ ಮೌಲ್ಯದ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಹುಟ್ಟಿದ ಊರಾದ ಮೈಸೂರಿನ ಉಪಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ಹಾಗೂ ನನ್ನ ಆತ್ಮೀಯ ಮಂತ್ರಿಗಳಾದ ಶ್ರೀ ನಾಣೇನವರೇ ಹಾಗೂ ಶ್ರೀ ಬಸವಣ್ಣಪ್ಪನವರೇ ಹಾಗೂ ಶ್ರೀ ಎನ್ ಬಸವರಾಜನವರೇ, ಇವತ್ತು ನಮ್ಮ ತಂದೆಯವರ ಸಮಕಾಲೀನರಾದ ಬಸವರಾಜನವರು, ಅವ್ರ ಜೊತೆಲಿ ನಾನು ಪ್ರಶಸ್ತಿ ತಗೋತಾ ಇರೋದು ಒಂದು ಭಾಳ ಹೆಮ್ಮೆಯ ವಿಷಯ. ಏಕೆಂದರೆ ನಾನು ನಿರ್ದೇಶನದ ABCDನ ಹಾಯಿ ಕಲಿತಿದ್ದು ಆ ಪ್ರೀಮಿಯರ್ ಸ್ಟುಡಿಯೋನಲ್ಲಿ. ಅವ್ರ ಜೊತೆಯಲ್ಲಿ ನಾನು ಪ್ರಶಸ್ತಿ ತಗೋತಿರೋದು ಒಂದು ಹೆಮ್ಮೆಯ ವಿಷಯ. ಹಾಗೂ ಉದ್ಯಮದ ಗಣ್ಯರು, ಪ್ರಶಸ್ತಿ ವಿಜೇತರು, ಶಿವಮೊಗ್ಗದ ಕಲಾಭಿಮಾನಿಗಳು, ಪತ್ರಕರ್ತರು ಹಾಗೂ ನನ್ನ ತಾಯಿಯವರು, ಈ ಒಂದು ಪ್ರಶಸ್ತಿ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ತಂದುಕೊಟ್ಟಿದೆ. ಈ ಪ್ರಶಸ್ತಿ ಪುಟ್ಟಣ್ಣ ಅವರ ಹೆಸರಿನಲ್ಲಿ ಸರ್ಕಾರ ಕೊಡ್ತಾ ಇರೋದು. ಭಾರತ ದೇಶದಲ್ಲೇ ಯಾವ ಸರ್ಕಾರ ನಿರ್ದೇಶಕನಿಗೆ ಈ ಥರ ಪ್ರಶಸ್ತಿ ಕೊಡ್ತಾ ಇಲ್ಲ. ಅದಕ್ಕೆ ಸರ್ಕಾರವನ್ನು ಅಭಿನಂದಿಸ್ತಾ, ನನಗೂ ಪುಟ್ಟಣ್ಣವ್ರಿಗೂ ಒಂದು ಏಕಲವ್ಯ ದ್ರೋಣಾಚಾರ್ಯನ ಸಂಬಂಧ ಇತ್ತು. ನಾನು ಎಷ್ಟೋ ಅವರ ಚಿತ್ರಗಳನ್ನ ಅವ್ರ ಹತ್ರ ಕೆಲಸ ಮಾಡದೇ ಇದ್ರು ನೋಡಿ ದೂರದಿಂದ ಕಲ್ತ್ಕೊಂಡಿದ್ದೆ. ಈ ಸಂದರ್ಭದಲ್ಲಿ ಮೊದಲಿಗೆ ನಾನು ನೆನೆಸ್ಬೇಕಂತಿರೋದು ನಮ್ಮ ತಂದೆ ಡಿ. ಶಂಕರ್ ಸಿಂಗ್. 1947ನೇ ಇಸ್ವಿಯಿಂದ ಮೈಸೂರಿನಲ್ಲಿ ಯಾವ ಸರ್ಕಾರದ ಸಬ್ಸಿಡಿ ಆಗಲಿ, ಟ್ಯಾಕ್ಸ್ ಫ್ರೀಗಳು ಇಲ್ಲಿರೋ ಕಾಲದಲ್ಲಿ ಸುಮಾರು 50 ಕನ್ನಡ ಚಿತ್ರಗಳನ್ನ ಕನ್ನಡ ರಾಜ್ಯದಲ್ಲೇ ನಿರ್ಮಿಸಿ, ಅವರ ಪಾರ್ಟ್ನರ್ ಬಿ. ವಿಠಲಾಚಾರ್ಯ ಕನ್ನಡ ಚಿತ್ರ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ರು ಕೂಡ ಮೈಸೂರಲ್ಲೇ ನೆಲೆಸಿ ನವಜ್ಯೋತಿ ಸ್ಟುಡಿಯೋಸ್, ಪ್ರೀಮಿಯರ್ ಸ್ಟುಡಿಯೋಸ್ನಲ್ಲಿ 50 ಚಿತ್ರಗಳು ಮಾಡಿದ್ರು. ಇವತ್ತು ಅವರಿಲ್ಲ. ಅವರ
ಒಂದು ಆಶೀರ್ವಾದ ನನ್ನ ಮೇಲಿದೆ. ಆದರೆ ನನ್ನ ತಾಯಿ ಕೂತಿದ್ದಾರೆ ಇಲ್ಲಿ, ಅವರು ಈ ಪ್ರಶಸ್ತಿನ ನಾನು ತಗೊಂಡು ನೋಡಿರೋದು ನಮಗೆ ಒಂದು ಹೆಮ್ಮೆ ವಿಷಯ. ಈ ಒಂದು ಪ್ರಶಸ್ತಿ ಹೆಚ್ಚಿನ ಜವಾಬ್ದಾರಿನಿದೆ. ಕನ್ನಡ ಚಿತ್ರರಂಗವನ್ನು ಅತ್ಯಾಧುನಿಕ ಹಾಲಿವುಡ್ನಲ್ಲಿ ಕನ್ನಡ ಚಿತ್ರವನ್ನು ತಗೊಂಡು ಅಲ್ಲಿಂದ ಬರ್ತಿರೋ ಚಿತ್ರಗಳನ್ನ ಹೇಗೆ ಡಬ್ ಮಾಡ್ತಿದ್ದಾರೋ ಹಾಗೆ ಕನ್ನಡ ಚಿತ್ರಗಳನ್ನ ಇಂಗ್ಲೀಷ್ಗೆ ಡಬ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಆಸೆ ಖಂಡಿತ ನೆರವೇರುತ್ತೆ. ನನ್ನ ಕೊನೆಯ ಉಸಿರಿರೋರ್ಗೂ ಕನ್ನಡ ಚಿತ್ರಗಳಿಗೆ, ಕನ್ನಡ ಚಿತ್ರಕ್ಕೆ ಹೆಚ್ಚಿನ ಒಂದು ತಾಂತ್ರಿಕ ಮೌಲ್ಯ, ಕಥಾವಸ್ತುನ ಮೌಲ್ಯ ಇದನ್ನು ಕೊಟ್ಟು ನಾನು ಕೊನೆಯ ಉಸಿರಿರೋವರೆಗೂ ಕನ್ನಡ ಚಿತ್ರರಂಗಕ್ಕೆ ದುಡಿತೀನಿ. ಇದರಲ್ಲಿ ಇಬ್ಬರ ಹೆಸರನ್ನು ನಾನು ಭಾಳ ಹೆಚ್ಚಾಗಿ ಜ್ಞಾಪಿಸ್ಕೋಬೇಕಾಗಿದೆ. ನಾನು KSL ಸ್ವಾಮಿ ಅವ್ರ ಹತ್ರ ಕೆಲಸ ಕಲ್ತಿದ್ದೆ, ಹಾಗೂ ನನ್ನ ಸಹೋದರ SN ಸಿಂಗ್ ಅಂತ ಅವ್ರ ಹತ್ರನೂ ಕೆಲಸ ಕಲ್ತಿದ್ದೆ. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋಬೇಕು. ಈಗ ಜಾಸ್ತಿ ಮಾತಾಡೋದಕ್ಕೆ ಸಮಯ ಇಲ್ಲ, ಆದರೆ ಎರಡು ವಿಷಯಗಳನ್ನ ನಮ್ಮ ಸರ್ಕಾರದವರು ಯಾವ ಇದನ್ನು ಕೇಳಿದ್ರು ನಾವು ಇಲ್ಲ ಅಂತ ಹೇಳೋದಿಲ್ಲ, ಒಂಥರ ಅಭಯ ಹಸ್ತ ಇದ್ದಂಗೆ. ಈ ಒಂದು ಅತ್ಯುತ್ತಮ ಮಕ್ಕಳ ಚಿತ್ರ, ವಿಶೇಷ ಸಾಮಾಜಿಕ ಪರಿಣಾಮ ಬೀರುವ ಚಿತ್ರ ಹಾಗೂ ವಿಶೇಷ ಬಹುಮಾನ, ಈ ಚಿತ್ರಗಳ ನಿರ್ದೇಶಕರಿಗೆ ಒಂದು ಬಹುಮಾನ ಕೊಟ್ಟಿಲ್ಲ. ಆದ್ದರಿಂದ ಸರ್ಕಾರ ಈ ವಿಶೇಷವಾದ ಪುರಸ್ಕಾರ ಕೊಡುವಾಗ ನಿರ್ದೇಶಕರನ್ನು ಗಮನಿಸಿ, ಯಾಕೆಂದರೆ ನಾನು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿ ಈ ಒಂದು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಒಂದು ಸಾಮಾಜಿಕ ಪರಿಣಾಮ ಬೀರುವಂಥ ಚಿತ್ರ ಮಾಡುವವನು ನಿರ್ದೇಶಕ ಇಲ್ಲದೇ ಈ ಮೀಡಿಯಮ್ಮೇ ಇಲ್ಲ. ಆದ್ದರಿಂದ ಪ್ರಪಂಚನೇ ಒಪ್ಕೊಂಡಿದೆ ನಿರ್ದೇಶಕನ ಮೀಡಿಯಂ ಇದು ಅಂತ. ಆದ್ದರಿಂದ ನಾಣೇನವರು, ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದಕ್ಕೆ ವಿಶೇಷ ಒಂದು ಗಮನ ಕೊಟ್ಟು ಈ 3 ಚಿತ್ರಗಳ ನಿರ್ದೇಶಕರಿಗೂ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೂ ಆಗಲೇ ಚಂದ್ರು ಅವರು ಹೇಳಿಬಿಟ್ರು, ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಬರೀ ಕಲಾವಿದರಿಗೆ ಮಾತ್ರ ಅಲ್ಲ, ತಂತ್ರಜ್ಞರಿಗೂ ಕೊಡಬೇಕು ಅಂತ. ಅಲ್ಲೂ ಕೂಡ ನಿರ್ದೇಶಕರಿಗೆ, ಛಾಯಾಗ್ರಾಹಕರಿಗೆ ಅಥವಾ ಸಂಕಲನಕಾರರಿಗೆ ಯಾರಿಗೆ ಪ್ರಶಸ್ತಿ ಬಂದರೂ ಒಂದು ಉತ್ತಮವಾದ ಮೊತ್ತವನ್ನು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೀನಿ. ಈ ಒಂದು ಪ್ರಶಸ್ತಿಯಿಂದ ನಿರ್ದೇಶಕನ ಸ್ಥಾನಕ್ಕೆ ಒಂದು ಬೆಲೆ ಕೊಟ್ಟಂಗೆ ಆಗುತ್ತೆ. ನನ್ನ ಇನ್ನೊಂದು ಕಳಕಳಿಯ ಮನವಿ, ಈಗಾಗಲೇ ಕನ್ನಡ ಚಲನಚಿತ್ರರಂಗ ಕೇಳಿರುವ ಒಂದು TOD ಟ್ಯಾಕ್ಸ್ನ ಸಿದ್ದರಾಮಯ್ಯನವರಿಗೆ ಈಗ ಹೇಳ್ತಾ ಇದ್ದೆ ನಾನು. ಒಂದು ಹಾರ್ಲಿಕ್ಸ್ ಡಬ್ಬ ಆದರೆ ಒಂದ್ಸರಿ ಮಾರ್ಬಿಟ್ಟು ಹೋಗ್ಬಿಡುತ್ತೆ, ಆದರೆ ಒಂದು ಪ್ರಿಂಟ್ 100 ಸರಿ 100 ಸ್ಟೇಷನ್ಗೆ ಹೋಗ್ತಿರುತ್ತೆ, ಅದರ ಮೇಲೆ ಮತ್ತೆ ಟ್ಯಾಕ್ಸ್ ಬೀಳ್ತಿರುತ್ತೆ. ಆ ಟ್ಯಾಕ್ಸ್ನ ತಾವು ತೆಗೆದುಕೊಡ್ಬೇಕು ಅಂತ ಅವರು ಮನವಿ ಮಾಡ್ಕೊಂಡಿದ್ದೀನಿ. ಅವರು ಖಂಡಿತವಾಗಿ ಒಪ್ಕೊಂಡಿದ್ದಾರೆ. ಅವರು ನಾವು ಯಾವ ಕೇಳಿದ್ರೂ ಇಲ್ಲ ಅಂತ ಹೇಳೋದಿಲ್ಲ, ಖಂಡಿತವಾಗಿ ಮಾಡಿಕೊಡ್ತಾರೆ. ಇದರ ಜೊತೆಗೆ ನಾನು ಇನ್ನೊಂದನ್ನು ಕೇಳಬೇಕು ಅಂತಿದ್ದೀನಿ. 2 ನಿಮಿಷ, ಜಾಸ್ತಿ ಮಾತಾಡೋದಿಲ್ಲ. ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡತನ ಬೆಳಿಬೇಕು ಅಂತ ಈಗ ತಾನೇ ವಿಠ್ಠಲ್ ಮೂರ್ತಿಯವರು ಹೇಳಿದ್ರು. ಅದಕ್ಕೆ ಸರ್ಕಾರದವರು ಈಗಾಗಲೇ ಒಂದು ಫಿಲಂ ಪಾಲಿಸಿ ಘೋಷಿಸಿದ್ದಾರೆ. ಅದರಲ್ಲಿ ರೀಮೇಕ್ ಚಿತ್ರಗಳಿಗೆ 100% ತೆರಿಗೆ ವಿನಾಯಿತಿ ಇದೆ ಅಂತ ಹೇಳಿದಾರೋ ಇಲ್ಲವೋ ಅಂತ ಗೊತ್ತಿಲ್ಲ. ಕನ್ನಡತನ ಬೆಳಿಬೇಕು ಅಂತ ಹೇಳಿದ್ರು ವಿಠ್ಠಲ್ ಮೂರ್ತಿಯವರು. ಕನ್ನಡದವರು ಬೆಳಿಬೇಕು, ಕನ್ನಡದ ತಂತ್ರಜ್ಞರು ಬೆಳಿಬೇಕು, ಕನ್ನಡದ ನಿರ್ದೇಶಕರು ಬೆಳಿಬೇಕು ಅಂತ. ಹಾಗೆ ಕನ್ನಡದ ಕಾದಂಬರಿಗಳನ್ನ ಯಾರು ಚಿತ್ರ ಮಾಡ್ತಾರೋ ಅವ್ರಿಗೆ 15 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡಿ ಸ್ವಾಮಿ. ಕುವೆಂಪು ಅವ್ರ ಕಾದಂಬರಿ ಬರಲಿ, ತಾರಾಸು ಅವ್ರ ಕಾದಂಬರಿ ಬರಲಿ, ಶಿವಪ್ನಾಯಕನ ಕಾದಂಬರಿಗಳು ಬರಲಿ, ಈ ಥರದ್ದು ಬೇಕಾದಷ್ಟು ಕಾದಂಬರಿಗಳಿದೆ. ವೆಸ್ಟ್ ಬೆಂಗಾಲ್ ಸರ್ಕಾರ ಸತ್ಯಜಿತ್ ರಾಯ್ ಅವರಿಗೆ 5 ಲಕ್ಷ ರೂಪಾಯಿ ಒಂದು ಸಹಾಯ ಮಾಡಿದ್ರಿಂದ ಒಂದು ಪತೇರ್ ಪಾಂಚಲಿ ಬಂದು ಒಂದು ಸತ್ಯಜಿತ್ ರಾಯ್ ಹುಡುಗ. ಅದೇ ಥರ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಸತ್ಯಜಿತ್ ರಾಯ್ಗಳು ಹುಟ್ಟುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ಸರ್ಕಾರ ಕನ್ನಡದ ಕಾದಂಬರಿಗಳನ್ನ ಯಾರು ಮಾಡ್ತಾರೆ ಅವ್ರಿಗೊಂದು ವಿಶೇಷವಾಗಿ ಏನಾದರೂ ಒಂದು ಸಬ್ಸಿಡಿ ಆಗಲಿ, ಇಲ್ಲ ಒಂದು 10-15 ಲಕ್ಷ ರೂಪಾಯಿ ಸಹಾಯಧನವನ್ನು ಘೋಷಿಸಬೇಕು. ಯಾಕೆ ಅಂದರೆ ಈಗಾಗಲೇ ನಾನು ರೀಮೇಕ್ ಚಿತ್ರಗಳಿಗೆ ಮಹಾವಿರೋಧಿ. ಕನ್ನಡದಲ್ಲಿ ಕಥೆಗಳಿಗೆ ಕಮ್ಮಿ ಇಲ್ಲ. ಕುವೆಂಪು ತಾರಾರೋಧ ಅದಕ್ಕಿದ್ದೇ ಇದೆ. ಆದರೆ ಅಲ್ಲಿಯೂ ಒಂದು ಕಳಕಳಿಯ ಮನವಿ ಏನಂದರೆ, ಕರ್ನಾಟಕ ರಾಜ್ಯದ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿ ಸ್ವಾಮಿ ಮಾಡೋ ರೀಮೇಕ್ ಚಿತ್ರಕ್ಕೆ ಕಾರ್ಬನ್ ಕಾಪಿ ಮಾಡೋನಿಗೆ ನಿರ್ದೇಶಕ ಅಲ್ಲಿಂದ ಬರಬೇಕಾಗಿಲ್ಲ. ನಮ್ಮ ನಿರ್ದೇಶಕರು ಬೇಕಾದಷ್ಟು ಜನ ಕೆಲಸ ಇಲ್ಲದೆ ಕರ್ನಾಟಕದಲ್ಲಿದ್ದಾರೆ. ಆ ಕಾರ್ಬನ್ ಕಾಪಿ ಮಾಡೋದಕ್ಕೆ ನಮ್ಮ ಕನ್ನಡದ ನಿರ್ದೇಶಕರೇ ಆಗಬೇಕು ಅಂತ ಹೇಳಿ ಕನ್ನಡದ ಕಲಾವಿದರು, ಕನ್ನಡದ ತಂತ್ರಜ್ಞರು, ಕನ್ನಡದ ನಿರ್ಮಾಪಕರು ಮಾಡೋರು ಮಾತ್ರ ಕೊಡಿ 100% ತೆರಿಗೆಯನ್ನು ರೀಮೇಕ್ ಚಿತ್ರಗಳಿಗೆ. ಆದರೂ ನಾನು ಹೇಳ್ತೀನಿ, ಈ ರೀಮೇಕ್ ಚಿತ್ರದಿಂದ ಕನ್ನಡ ಸಂಸ್ಕೃತಿ ಉದ್ಧಾರ ಆಗೋದಿಲ್ಲ.
ಎನ್ನಡ ಪನ್ನಡ ಅಂತ ಹೇಳಿ ಪರಭಾಷೆಯಿಂದ ಬಂದು ಕೊನೆಗೆ ನಮ್ಮ ಸಂಸ್ಕೃತಿ ಹಾಳಾಗೋಗ್ಬಿಡುತ್ತೆ. ಆದ್ರಿಂದ ಸರ್ಕಾರ ಈಗಲೂ ಎಚ್ಚೆತ್ತುಕೊಳ್ಳಿ. ನಾವಿನ್ನು 5 ವರ್ಷ ಆದ್ಮೇಲೆ ತೋರಿಸ್ತೀವಿ ಕನ್ನಡದ ಕಾದಂಬರಿಗಳು, ಕನ್ನಡದ ಕಥೆಗಳು, ಕನ್ನಡದ ಚಿತ್ರಗಳೇ ಉಳಿಯೋದು. ಈಗಾಗಲೇ ಹಿಂದೆ ಆಗಿದೆ, ಮುಂದೆ ನಿಮಗಿನ್ನು 5 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಆದರೂ ಪರವಾಗಿಲ್ಲ, ಚಿತ್ರರಂಗ ಮುಗ್ಗರಿಸ್ತಾ ಇದೆ ಅಂತ ಹೇಳಿ ನೀವು ಒಂದು ದೊಡ್ಡ ಮನಸ್ಸಿಂದ ಕೊಟ್ಟಿದ್ದೀರಾ. ಆದರೆ ಈ ಒಂದು ಸರ್ಕಾರದ ಮಂಡನೆಯಲ್ಲಿ ಕನ್ನಡದ ನಿರ್ದೇಶಕನೇ ಆಗಬೇಕು, ಕನ್ನಡದ ಛಾಯಾಗ್ರಾಹಕನೇ ಆಗಬೇಕು, ಕನ್ನಡದ ತಂತ್ರಜ್ಞನೇ ಆಗಬೇಕು, ಕನ್ನಡದ ಕಲಾವಿದರೇ ಆಗಬೇಕು, ಕನ್ನಡದ ನಿರ್ಮಾಪಕರೇ ಆಗಬೇಕು. ಅಂಥವ್ರಿಗೆ ನಾನಂತೂ ರೀಮೇಕ್ ಮಾಡೋದಿಲ್ಲ. ಅಂಥ ರೀಮೇಕ್ ಮಾಡೋರಿಗೆ ಕೊಡಿ. ನಾವು ಎಂಜಿಲ್ ಅನ್ನ ತಿನ್ನಕ್ಕೆ ರೆಡಿ ಇಲ್ಲ. ನಾವು ಕನ್ನಡದ ಕಾದಂಬರಿಗಳನ್ನ, ಕನ್ನಡದ ಕಥೆಗಳನ್ನ ಮಾಡಿ ಕನ್ನಡದ ಬಾವುಟನ ದೇಶದಲ್ಲೆಲ್ಲ ಹಾರಾಡಿಸ್ತೀವಿ ಅಂತ ಹೇಳಿ 2 ಮಾತು ಹೇಳಿ ನನಗೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳು. ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ಹಾಗೂ ನನ್ನ ಆತ್ಮೀಯರಿಗೂ ಹಾಗೂ ಪತ್ರಕರ್ತರಿಗೂ, ಏಕೆಂದರೆ ನನ್ನ ನಿರ್ದೇಶನದ ಚಿತ್ರಗಳಲ್ಲಿ ತಪ್ಪು ಒಳ್ಳೆಯದು ಎರಡನ್ನೂ ತಿದ್ದಿ ನನ್ನ ಬೇಕಾದಷ್ಟು ಒಂದು ಒಳ್ಳೆಯ ವಿಷಯಗಳನ್ನ ಅವರ ಪತ್ರಿಕೆಗಳ ಮೂಲಕ ತಿಳಿಸಿದ್ದಾರೆ. ಅವರ ಒಳ್ಳೆಯ ರಿವ್ಯೂಗಳು, ಕೆಟ್ಟ ರಿವ್ಯೂಗಳು, ನನ್ನ ತಿದ್ದಿರೋ ತಪ್ಪನ್ನು ತಗೊಂಡು ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ವಂದನೆಗಳನ್ನ ಹೇಳ್ತಾ ಈ 2 ಮಾತನ್ನು ಮುಗಿಸ್ತೀನಿ. ಕೃತಜ್ಞತೆಗಳು ಶ್ರೀ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರಿಗೆ. ಮತ್ತೊಂದು ಪ್ರತಿಷ್ಠಿತ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪುರಸ್ಕೃತ ಎಂ.ಎನ್. ಬಸವರಾಜಯ್ಯ ಅವರನ್ನು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ವಿಜೇತರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಆರ್. ಲಕ್ಷ್ಮಣರಾವ್, ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಆರ್. ವಿ. ಹರೀಶ್ ಅವರು ಹಾಗೂ ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಕೆ. ವಿ. ಗುಪ್ತಾರವರು ದಯವಿಟ್ಟು ವೇದಿಕೆ ಮೇಲೆ ಕರೆತರಬೇಕಾಗಿ ವಿನಂತಿ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಶ್ರೀ ಎಂ.ಎನ್. ಬಸವರಾಜಯ್ಯ. ಎಂ.ಎನ್. ಬಸವರಾಜಯ್ಯನವರು ಪ್ರೀಮಿಯರ್ ಸ್ಟುಡಿಯೋ ನಿರ್ಮಿಸಿ ಕನ್ನಡ ಚಿತ್ರರಂಗಕ್ಕೆ ಅಪೂರ್ವ ಕೊಡುಗೆ ನೀಡಿದ್ದಾರೆ. ಮದರಾಸಿನಲ್ಲಿ ನೆಲೆಯೂರಿದ ಚಿತ್ರೋದ್ಯಮವನ್ನು ತಾಯ್ನಾಡಿಗೆ ತರಲು ಇವರು ತೋರಿದ ಸಾಹಸ, ಪಟ್ಟ ಶ್ರಮ ಅಪಾರ. ಉದ್ಯಾನ ನಗರ ಮೈಸೂರನ್ನು ಚಲನಚಿತ್ರ ಕ್ಷೇತ್ರದಲ್ಲಿ ಗುರುತಿಸುವಂತೆ ಮಾಡಿದ ಬಸವರಾಜಯ್ಯ ಹಲವಾರು ಚಿತ್ರಗಳ ನಿರ್ಮಾಪಕರು ಸಹ. ಕರ್ನಾಟಕದಲ್ಲಿ ತಯಾರಾಗುವ ಕನ್ನಡ ಚಿತ್ರಗಳಿಗೆ ಸಹಾಯಧನ ನೀಡಬೇಕೆಂಬ ಯೋಜನೆಯನ್ನು ಜಾರಿಗೆ ತರಬೇಕೆಂಬುದು ಅವರ ಹೆಬ್ಬಯಕೆಯಾಗಿತ್ತು. ಚಲನಚಿತ್ರ ಸ್ಟುಡಿಯೋ ಮಾಲೀಕರು, ಹಲವಾರು ಚಲನಚಿತ್ರಗಳ ನಿರ್ಮಾಪಕರು, 100 ಅಶಕ್ತ ಕನ್ನಡ ಚಿತ್ರ ನಿರ್ಮಾಪಕರ ಪೋಷಕರು, ಹೀಗೆ ಹಲವು 10 ರೀತಿಯಲ್ಲಿ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ ಶ್ರೀ ಬಸವರಾಜಯ್ಯನವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ. ಬೇಡರ ಕಣ್ಣಪ್ಪನಾಗಿ ಕನ್ನಡ ತೆರೆಗೆ ಬಂದು ಕನ್ನಡಿಗರ ಹೃದಯ ಸಿಂಹಾಸನವನ್ನು ಏರಿದ ಅನಭಿಷಿಕ್ತ ದೊರೆ ಡಾಕ್ಟರ್ ರಾಜ್ಕುಮಾರ್. ಕನ್ನಡ ಚಿತ್ರರಂಗಕ್ಕೆ ಇವರು ನೀಡಿರುವ ಅಪೂರ್ವ ಕೊಡುಗೆಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಇವರ ಹೆಸರಿನಲ್ಲಿ ಚಲನಚಿತ್ರರಂಗದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದ ಒಬ್ಬ ಮಹನೀಯರನ್ನು ಗುರುತಿಸಿ 1 ಲಕ್ಷ ರೂಪಾಯಿ ಮೌಲ್ಯದ ಪ್ರಶಸ್ತಿ ನೀಡುತ್ತಾ ಬಂದಿದೆ. ಈ ಸಾಲಿನ ಪ್ರಶಸ್ತಿಯನ್ನು ಪಡೆದ ಶ್ರೀ ಬಸವರಾಜಯ್ಯನವರಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಿ ಸತ್ಕರಿಸಲಾಗುತ್ತಿದೆ. ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ, ಸನ್ಮಾನ್ಯ ಶ್ರೀಯುತ ಎಂ.ಸಿ. ನಾಣಯ್ಯ ಹಾಗೂ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಸರ್ವಹೃದಯ ಕಲಾಭಿಮಾನಿಗಳಲ್ಲಿ ಒಂದು ಸವಿನಯ ಸೂಚನೆ. ಇಂದಿನ ಸೊಗಸಾದ ಸಂಜೆಯ ಈ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಕೊನೆಯ ಹಂತವನ್ನು ತಲುಪಿದ್ದೇವೆ. ವಂದನಾರ್ಪಣೆಯ ನಂತರ
ಕಾನೂನು ಮತ್ತು ವಾರ್ತಾ ಪ್ರಚಾರ ಇಲಾಖೆ ಸಚಿವರನ್ನು ಸನ್ಮಾನ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಭಾಳ ಯಶಸ್ವಿಯಾಗಿ ಇವತ್ತು ಮುಕ್ತಾಯ ಮುಗಿದಿದೆ. ಭಾಳಷ್ಟು ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಂಥ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮತ್ತು ಜಿಲ್ಲಾಡಳಿತ ಎಲ್ಲ ಶಿವಮೊಗ್ಗದ ಸಾರ್ವಜನಿಕರು ಕೂಡ ಸಹಕರಿಸಿ ಗಣ್ಯರು ಇದರಲ್ಲಿ ಹೆಚ್ಚಿನ ಪಾತ್ರ ವಹಿಸಿ ಶ್ರಮವಹಿಸಿ ಯಶಸ್ಸನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಮಾರ್ಗದರ್ಶನ ನೀಡಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಬಸವಣ್ಣಪ್ಪನವರು ಮಾಲಾರ್ಪಣೆ ಮಾಡಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ವಿಜಯಮೂರ್ತಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ನಿರ್ದೇಶಕರು. ಈ ಸಮಾರಂಭದ ಶ್ರೀ ನಾರಾಯಣರಿಗೆ ಧನ್ಯವಾದಗಳನ್ನು ಜಿಲ್ಲಾ ಆಡಳಿತದಿಂದ ಮತ್ತು ವಾರ್ತಾ ಮತ್ತು ಪ್ರಚಾರವನ್ನು ಇಲಾಖೆ ವತಿಯಿಂದ ಶಿವಮೊಗ್ಗ ನಗರದ ಶಾಸಕರು ಸೊಗಸಾದ ರಂಗಗೀತೆಯೊಂದನ್ನ ಈ ಸುಂದರ ಸಮಾಜವಾದಿ ಸಮಾಜ ಪಾರ್ಟಿಯ ಮೊದಲನೇ ಅಧ್ಯಕ್ಷ ಎಸ್.ಎಂ. ಜೋಶಿ, ಎರಡನೇ ಅಧ್ಯಕ್ಷ ಮೊದಲಿಮೆ, ಇಬ್ಬರು ಕೂಡ ಚಿತ್ತಪಾವನ ಬ್ರಾಹ್ಮಣರಲ್ಲೇ ಮಹಾಬ್ರಾಹ್ಮಣರು ಶ್ರೇಷ್ಠರಾದಂಥ ಚಿತ್ತಪಾವನರು ಅದರ ಅಧ್ಯಕ್ಷರಾಗಿದ್ದರು. ಇಲ್ಲಿ ಒಬ್ಬ ವ್ಯಕ್ತಿ ಅಲ್ಲ, ನಾವು ರೂಪಿಸಿರುವಂಥ ತತ್ವ ಇವುಗಳ ಕಾರಣ. ಇದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾಗ್ತದೆ. ಇದೇ ಮಾತನ್ನೇ ಅಂಬೇಡ್ಕರ್ ಅವರು, ಗಾಂಧಿಯವರು ವಿವಿಧ ರೂಪದಲ್ಲಿ ಹೇಳ್ತಾರೆ.
ಅವರು ಪ್ರಾಯಶ್ಚಿತ್ತದ ಮನೋಭಾವದ ಮೂಲಕ ನಮ್ಮ ಪೂರ್ವಜರು ಮಾಡಿದಂಥ ತಪ್ಪನ್ನು ನಾವು ಸರಿಪಡಿಸಿಕೊಂಡು ನಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಉದಾರವಾದಿ ನೀತಿಯನ್ನು ತಾಳಬೇಕಂತ ಗಾಂಧೀಜಿಯವರು ಹೇಳ್ತಿದ್ರೆ, ಸಂಘಟನೆಯ ಮೂಲಕ ನಿಮ್ಮ ಹಕ್ಕನ್ನು ನೀವು ಪಡೆಯುವುದರ ಮೂಲಕ ವಿದ್ಯಾವಂತರಾಗಿ ಆತ್ಮಾಭಿಮಾನದಿಂದ ಕೆಲಸ ಮಾಡಿ ಅನ್ನುವಂಥ ಮಾತನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇವರಿಬ್ಬರ ಮಹನೀಯರ ಮಾತುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಯಾವುದೇ ಜನಸಮೂಹವನ್ನು ಯಾವುದೋ ಕಾರಣಕ್ಕಾಗಿ ವಿರೋಧಿಸ್ತಕ್ಕಂಥದ್ದೇನಿದೆ ಅದು ಹುಲಿ ಮತ್ತು ಕುರಿಯ ಕಥೆ ಇದ್ದಂತೆ, ತಮಗೆಲ್ಲ ಗೊತ್ತಿರುವಂಥ ಕಥೆ. ಮೇಲೆ ನೀರು ಕುಡಿತಕ್ಕಂಥ ಹುಲಿ ಕೆಳಗೆ ನೀರು ಕುಡಿತಕ್ಕಂಥ ಕುರಿಯನ್ನು ನೀನು ನನ್ನ ನೀರನ್ನು ಕುಲುಷಿತ ಮಾಡ್ತೀಯ ಅನ್ನುವಂಥ ಏನು ಜಾನಪದ ಕಥೆ ಇದೆ, ಆ ಕಥೆಯಂತೆ ಆಗ್ತದೆ. ನಾವು ಯಾರನ್ನೂ ವಿರೋಧಿಸಬಾರ್ದು, ಯಾರನ್ನೂ ಹೊಣೆಗಾರರನ್ನಾಗಿ ಮಾಡಬಾರ್ದು. ಆದರೆ ಈ ರೀತಿಯಾದಂಥ ವಿಷಮತೆಯ ಸಮಾಜವನ್ನು ಸೃಷ್ಟಿ ಮಾಡಿದಂಥ ನಮ್ಮ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ ಒಳಹರಿವುಗಳನ್ನು ಸರಿಪಡಿಸುವಂಥ ಸೂಕ್ಷ್ಮಗಳನ್ನು ನಾವು ಕಂಡು ಹಿಡಿದು ಸರಿಪಡಿಸಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವ್ರದ್ದು ಇನ್ನೊಂದು ಮುಂಚೆ ಕೇಳ್ತೇನೆ ಪ್ರಶ್ನೆ, ಅದು KEB ಅವರಿಗೆ ಫ್ರೀಯಾಗಿ ಕರೆಂಟ್ ಸಿಗೋ ರೀತಿ ಶಿಕ್ಷಣ ಸಂಸ್ಥೆ ಮಕ್ಕಳಿಗೂ ಫ್ರೀ ಶಿಕ್ಷಣ ಕೊಡಬೇಕು. ವಿದ್ಯುತ್ ಸೋರಿಕೆ KEB ಅವರಿಂದಲೇ ಆಗುತ್ತಿದ್ದು ದರಗಳ ಹೆಚ್ಚಳಕ್ಕೆ ಅವರೇ ಕಾರಣ ಅಲ್ಲವೇ ಅಂತ ಹೇಳಿದೆ. ನಿಜ, ನೀವು ಹೇಳಿದಂತೆ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿ ಇರ್ತಕ್ಕಂಥ ನೌಕರದಾರರಿಗೆ ಒಂದಿಷ್ಟು ಬೆಳಕನ್ನು ಅವರು ಲೈಟನ್ನು ತೆಗೆದುಕೊಡ್ತಕ್ಕಂಥದ್ದಿದೆ. ನಿಮಗೂ LTCಯನ್ನು ಕೊಟ್ಟಿರ್ತೇವೆ ಶಿಕ್ಷಣ ಇಲಾಖೆಯವರಿಗೆ. ಸರ್ಕಾರಿ ನೌಕರರಿಗೆ ರಜಾ ಸೌಲಭ್ಯಗಳ ಮೂಲಕವಾಗಿ ಅವರು ಪ್ರವಾಸ ಮಾಡಬೇಕು ಅಂತ ಕೂಡ ಹೇಳ್ತೇವೆ. ಮತ್ತು ರೈಲ್ವೇದಲ್ಲಿ ಕೆಲಸ ಮಾಡೋರಿಗೆ, ಬಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳು ಯಾರಿದ್ದಾರೆ ಅವರಿಗೆ ಬಸ್ ಪಾಸನ್ನು ಕೊಟ್ಟಿದ್ದೇವೆ. ಹೀಗೆ ಅವರದೇ ಆಗಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಅವರಿಗೆ ಒಂದು ಕೌಟುಂಬಿಕ ಅನುಕೂಲಗಳನ್ನು ನಾವು ಕಲ್ಪಿಸಿಕೊಡುವುದಂಥದ್ರ ಉದ್ದೇಶ. ಅದರ ಮೂಲಕವಾಗಿ ಹೆಚ್ಚು ಸಮರ್ಥವಾಗಿ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಿ. ಹಾಗೆ ತಾವೇನು ಸರ್ಕಾರಿ ನೌಕರರಲ್ಲಿ ಯಾರು ಶಿಕ್ಷಕರಿದ್ದಾರೆ ಅವರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಕೊಡೋ ಪ್ರಶ್ನೆಯೇ ಇಲ್ಲ. ಯಾಕೆ ಅಂತಂದರೆ ಈಗಾಗಲೇ ಉಚಿತ ವಿದ್ಯಾಭ್ಯಾಸವನ್ನು ನಾವು ಪ್ರಾಥಮಿಕ ಶಾಲೆಯಿಂದ ನಾವು ಮೆಟ್ರಿಕ್ವರೆಗೂ ಕೊಟ್ಟಿದ್ದೇವೆ. ನಮ್ಮ ರಾಜ್ಯಾಂಗದಲ್ಲಿ 5 ವರ್ಷದ 10 ತಿಂಗಳಿಂದ ಹಿಡಿದು 14 ವರ್ಷದವರೆಗೆ ಇರತಕ್ಕಂಥ ಪ್ರತಿಯೊಬ್ಬ ಬಾಲಕ ಬಾಲಕಿಗೆ ಕಡ್ಡಾಯವಾಗಿ ಉಚಿತವಾಗಿ ಶಿಕ್ಷಣ ಕೊಡಬೇಕೆನ್ನುವಂಥದ್ದೇ ನಮ್ಮ ನೀತಿಯೂ ಕೂಡ ಆಗಿದೆ. ಅದೇ ನೀತಿಯ ಮೂಲಕವಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಿರೋದ್ರಿಂದ ನೀವೇನಾದರೂ ಒಳ್ಳೆಯ ನಮ್ಮ ಸೈಂಟ್ ಫಿಲೋಮಿನಸ್ ಕಾಲೇಜ್ಗೆ ಹೋಗಬೇಕು, ಅಥವಾ ಬಿಷಪ್ ಕಾಟನ್ಗೆ ಸೇರಿಸಬೇಕು ಅಂದಾಗ ನೀವು ದುಡ್ಡು ಕೊಡಬೇಕಾಗ್ತದೆ, ಬೇರೆ ಕಡೆಗಿಲ್ಲ. ಕಾಲೇಜಿನಲ್ಲಿಯೂ ಕೂಡ ಸರ್ಕಾರಿ ಕಾಲೇಜುಗಳಲ್ಲಿ ಆದಷ್ಟು ರಿಯಾಯಿತಿ ದರದ ಒಂದು ಫೀಸ್ ಸ್ಟ್ರಕ್ಚರನ್ನು ಇಟ್ಕೊಂಡಿದ್ದೇವೆ. ಆಗ್ಬೋದು. ತಾವು ಒಂದು ಒಳ್ಳೆಯ ಸಲಹೆ. ಈಗ ಚೈನಾ ದೇಶದಲ್ಲಿ, ಮೊದಲಿದ್ದಂಥ ರಷ್ಯಾ ದೇಶದಲ್ಲಿ ಈ ರೀತಿ ಶಿಕ್ಷಣ ಅನ್ನುವಂಥದ್ದು ಸಾರ್ವತ್ರಿಕವಾಗಿರಬೇಕು ಅಂತಂದೇಳಿ ಹೇಳಿ ಅವರು ಕಡ್ಡಾಯಗೊಳಿಸಿದರು. ಆದರೆ ಅದರಲ್ಲಿ ಇರ್ತಕ್ಕಂಥದ್ದನ್ನು ನೀವು ಎಷ್ಟು ಮಟ್ಟಿಗೆ ಒಪ್ತೀರಿ ಅನ್ನೋದು ಯೋಚನೆ ಮಾಡಿ. ಯಾರು ನಿಜವಾಗಿ ಪ್ರತಿಭಾವಂತರಾಗಿರ್ತಾರೆ ಮತ್ತು ಯಾವ ವಿಭಾಗದಲ್ಲಿ ಆಸಕ್ತಿಯನ್ನು ಪಡೆದಿರ್ತಾರೆ ಅವರಿಗೆ ಮಾತ್ರ ಕಾಲೇಜ್ ಶಿಕ್ಷಣ ಮತ್ತು ಸ್ನಾತಕೋತ್ತರ ಶಿಕ್ಷಣ ಅಂತ ಹೇಳಿ ಚೈನಾ ದೇಶದಲ್ಲಿ ಕಡ್ಡಾಯ ಇದೆ. ನಮ್ಮಲ್ಲಿ ಹಾಗಿದೆಯೇ? BA ಆದ ತಕ್ಷಣ MA ಮಾಡಬೇಕು. MA ಮಾಡಬೇಕಂದ್ರೆ ಏನಾದರೂ ಮಾಡ್ಬೋದು. ಎಕನಾಮಿಕ್ಸ್ ಸಿಗಲಿಲ್ಲ ಅಂದರೆ ಜರ್ನಲಿಸಮ್ ಸಿಗಲಿಲ್ಲಂದರೆ ಫಿಲಾಸಫಿ ಸಿಗಲಿಲ್ಲಂದರೆ MSW. ಈ ರೀತಿಯಾಗಿ ನಮ್ಮ ವಿದ್ಯೆಗೆ ಯಾವುದೇ ಒಂದು ಗೊತ್ತು ಗುರಿ ಇಲ್ಲದಂಥ ರೀತಿಯಲ್ಲಿ ಆಗಿದೆ. ಆಗ ನಾವು ಹೆಚ್ಚು ಹಣವನ್ನು ಅನಿವಾರ್ಯವಾಗಿ ಖರ್ಚು ಮಾಡಬೇಕಾಗಿದೆ. ಈ ರೀತಿಯಾದಂಥ ಸ್ವಯಂ ನಿಯಂತ್ರಣಕ್ಕೆ ನಾವು ಒಳಪಟ್ಟರೆ ತಮ್ಮ ಸಲಹೆಯ ಮೂಲಕವಾಗಿ ಬರೀ ಶಿಕ್ಷಕರಿಗಂತಲ್ಲ ಬೇರೆ ಜನಗಳಿಗೂ ಕೂಡ ನಾವು ಅವರಿಗೆ ವಿದ್ಯಾಭ್ಯಾಸದ ಅನುಕೂಲಗಳನ್ನು ಕಲ್ಪಿಸಿಕೊಡೋದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತೇವೆ. ಇದು ಹಣಕಾಸಿನ ಮುಗ್ಗಟ್ಟು ಕೂಡ. ಸುಪ್ರೀಂ ಕೋರ್ಟ್ನವರದು ಒಂದು ನಿರ್ಣಯ ಇತ್ತೀಚೆಗೆ ಬಂದಿದೆ. ನಮ್ಮಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನಡೆಸ್ತಾ ಇರತಕ್ಕಂಥ ಶಾಲೆಗಳಿಗೆ ನಿರಂತರ ಅನುದಾನ ರಹಿತ ಅಂತ ಹೇಳಿ ನಾವು ಷರತ್ತಿನ ಮೂಲಕ ಪರವಾನಗಿಯನ್ನು ಕೊಟ್ಟರು ಕೂಡ ಅವರಿಗೆ ನಾವು ಕನಿಷ್ಠ ಪಕ್ಷ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಸಚಿವ ಸಂಪುಟದ ಸಭೆಯ ಉಪಸಮಿತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಅಧ್ಯಕ್ಷರು ನಾವೆಲ್ಲ ಅದರ ಸದಸ್ಯರಾಗಿದ್ದೇವೆ. ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದ್ರೊಳಗಾಗಿಯೇ ಸುಪ್ರೀಂ ಕೋರ್ಟಿನ ಒಂದು ತೀರ್ಮಾನ ಬಂತು. ಆ ಸುಪ್ರೀಂ ಕೋರ್ಟಿನ ತೀರ್ಮಾನದ ಪ್ರಕಾರ ಎಲ್ಲರಿಗೂ ಕಡ್ಡಾಯವಾಗಿ ನೀವು ಶಿಕ್ಷಣ ಕೊಡಬೇಕಾಗಿರೋದ್ರಿಂದ ಎಲ್ಲರಿಗೂ ಕೂಡ ಇದನ್ನು ಹಣ ಕೊಡಬೇಕು ಅಂತಂದೇಳಿ ಅವರ ತೀರ್ಮಾನ ಬಂತು. ಅದರ ಬಗ್ಗೆ ಪುನರ್ವಿಮರ್ಶೆಗೆ ಪ್ರಯತ್ನ ನಡೆಸ್ತಾ ಇದ್ದೇವೆ. ಆ ರೀತಿ ಎಲ್ಲರಿಗೂ ಹಣ ಕೊಡಬೇಕು ಅಂತ ಹೇಳಿ ಖಾಸಗಿ ಸಂಸ್ಥೆಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಾವು ಕೊಡೋದಾದರೆ ನಮ್ಮ ಇಡೀ ಹಣವನ್ನೇ ಶಿಕ್ಷಣಕ್ಕೆ ಕೊಟ್ಟರೆ ನಮ್ಮ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಿಗೋದಿಲ್ಲ. ನಮ್ಮ ಆದ್ಯತೆಗಳನ್ನು ಗುರುತು ಮಾಡಿಕೊಂಡು ನಿಗದಿತ ಕಾಲದಲ್ಲಿ ಹಂತವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ನಿಮ್ಮ ಆಶಯವನ್ನು ಹಂತವಾಗಿ ನಾವು ನೆರವೇರಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಡ್ತೇವೆ. ಮುಂದಿನ ಬಾರಿಯೂ ನಾವು ಅಧಿಕಾರಕ್ಕೆ ಬಂದರೆ